ಸಿಲಿಕಾನ್ ಸಿಟಿ, ಉದ್ಯಾನ ನಗರಿ, ಐಟಿ ಹಬ್ ಹೀಗೆ ನಾನಾ ಹೆಸರುಗಳಿಂದ ಕರೆಸಿಕೊಳ್ಳೋ ಬೆಂಗಳೂರು ರಿಯಾಲಿಟಿನೇ ಬೇರೆ. ಒಂದೇ ಒಂದು ಮಳೆಗೆ ಎಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಅಂದರೆ ಇದೇನಾ ಬ್ರ್ಯಾಂಡ್ ಅಥವಾ ಬ್ರ್ಯಾಂಡ್ ಬೆಂಗಳೂರು ಅನಿಸೋಕೆ ಶುರುವಾಗಿ ಬಿಟ್ಟಿದೆ ನೋಡಿ. ಬೆಂಗಳೂರಿನಲ್ಲಿ ತಡರಾತ್ರಿ ಸುರಿದ ವಿಪರೀತ ಮಳೆ ಜನರಿಗೆ ನಡುಕ ಹುಟ್ಟಿಸಿದೆ. ರಣಭೀಕರ ಬಿರುಗಾಳಿಗೆ ನಗರದೆಲ್ಲೆಡೆ ಬೃಹತ್ ಮರದ ರೆಂಬೆ ಕೊಂಬೆಗಳು ಮುರಿದು ಬಿದ್ದಿವೆ. ಗಾಳಿ ಮಳೆಯಿಂದ ನಾನಾ ಅವಾಂತರ ಸೃಷ್ಟಿಯಾಗಿದ್ದು ಜನರು ಕಂಗಾಲಾಗಿದ್ದಾರೆ. ಇನ್ನು ನಗರದಲ್ಲಿ ಬಿಡಬ್ಲ್ಯೂಎಸ್ಎಸ್ಬಿ ನಡೆಸುವ ಕಾಮಗಾರಿಗಳೇ ಮರಗಳು ಉರುಳುವಿಕೆಗೆ ಕಾರಣವಾದಂತಿದೆ. ಭಾರಿ ಮಳೆಗೆ ಸಿಲಿಕಾನ್ ಮಂದಿ ಜೀವನ ಅಸ್ತವ್ಯಸ್ತ. ಬಿರುಗಾಳಿಗೆ ಧರೆಗುರುಳಿದ ರೆಂಬೆ ಕೊಂಬೆಗಳು. ಅಪಾರ್ಟ್ಮೆಂಟ್ಗಳಿಗೆ ನುಗ್ಗಿದ ರಾಜಕಾಲುವೆ ನೀರು. ಹೌದು, ಬಿಡಬ್ಲ್ಯೂಎಸ್ಎಸ್ಬಿ ಕೈಗೊಂಡಿದ್ದ ಒಳಚರಂಡಿ ವ್ಯವಸ್ಥೆಯಿಂದ ಮರದ ಬೇರುಗಳು ಸಡಿಲಗೊಂಡಿವೆ. ವಸಂತನಗರ ವಾರ್ಡ್ನ ಮಾಧವನಗರದಲ್ಲಿ ಮಳೆಗೆ ಸುಮಾರು 40 ವರ್ಷದ ಹಳೆಯ ಮರವೊಂದು ಬುಡ ಸಮೇತ ಮನೆ ಮೇಲೆ ವಾಲಿದೆ. ಇದರ ಪರಿಣಾಮ 2 ಮನೆಗಳ ಕಿಟಕಿ ಮತ್ತು ಗಾಜು ಸಂಪೂರ್ಣ ಒಡೆದು ಹೋಗಿದೆ. ಇನ್ನು ಬಿಬಿಎಂಪಿಯ ಸುಮಾರು 36 ವಲಯಗಳಲ್ಲಿ ಮರಗಳು ಮತ್ತು ಕೊಂಬೆಗಳು ಧರೆಗುರುಳಿದ್ದು ಬಿಬಿಎಂಪಿ ತೆರವುಗೊಳಿಸುವ ಕೆಲಸ ಮಾಡಿದೆ. ಎಲ್ಲೆಲ್ಲಿ ಕೊಂಬೆಗಳು ಬಿದ್ದಿದೆ ಎಂದು ನೋಡೋದಾದ್ರೆ, ಪೂರ್ವ ವಲಯ ಮರ 6, ಕೊಂಬೆಗಳು 35. ದಾಸರಹಳ್ಳಿ ಮರ 2, ಕೊಂಬೆ 4. ಮಹದೇವಪುರ ಮರ 4, ಕೊಂಬೆಗಳು 8. ಯಲಹಂಕ ಮರ 3, ಕೊಂಬೆಗಳು 15. ದಕ್ಷಿಣ ವಲಯ ಮರ 9, ಕೊಂಬೆಗಳು 18. ಪಶ್ಚಿಮ ವಲಯ ಮರ 4, ಕೊಂಬೆಗಳು 6. ಬೊಮ್ಮನಹಳ್ಳಿ ಮರ 6, ಕೊಂಬೆಗಳು 18. ಆರ್ಆರ್ ನಗರ ಮರ 2, ಕೊಂಬೆಗಳು 17. ಇನ್ನು ಒಂದೇ ದಿನ ಸುರಿದ ಮಳೆಗೆ ಸಾಯಿ ಲೇಔಟ್ ಜನರಿಗೂ ಜಲ ಸಂಕಷ್ಟ ಎದುರಾಗುವುದು ಕಡಿಮೆ ಆಗಿಲ್ಲ. ಪ್ರತಿ ವರ್ಷದ ಮಳೆಗೆ ಜಲಾವೃತವಾಗೋ ಸಾಯಿ ಲೇಔಟ್ ತಡರಾತ್ರಿ ಸುರಿದ ಮಳೆಯಿಂದಲೂ ಮನೆ ಅಂಗಡಿಗಳಿಗೆ ರಾಜಕಾಲುವೆ ನೀರು ನುಗ್ಗಿದ ಹಿನ್ನೆಲೆ ಜನರು ಜಲ ಸಂಕಷ್ಟಕ್ಕೆ ಎದುರಾದ್ರು. ರಾಜಕಾಲುವೆ ನೀರು ಹೋಗೋ ಜಾಗ ಒತ್ತುವರಿಯಾದ ಪರಿಣಾಮ ಪ್ರತಿ ವರ್ಷನೂ ಕೂಡ ಇಲ್ಲಿ ಮಳೆಗಾಲದ ಸಮಸ್ಯೆಯೂ ತಪ್ಪಿಲ್ಲ. ಒಟ್ಟಾರೆಯಾಗಿ ನಿನ್ನೆ ಒಂದು ರಾತ್ರಿಯ ಮಳೆಗೆ ಸಿಲಿಕಾನ್ ಮಂದಿ ಹೈರಾಣವಾಗಿದ್ದು, ಮಳೆಗಾಲದಲ್ಲಿ ಜನರ ಪಾಲಿಗೆ ಸಂಕಷ್ಟವಾಗಿ ನಿಂತಿರುವ ರಾಜಕಾಲುವೆ ಹಾಗೂ ಧರೆಗುರುಳುವ ಮರಗಳ ಕುರಿತು ಬಿಡಬ್ಲ್ಯೂಎಸ್ಎಸ್ಬಿ ಹಾಗೂ ಬಿಬಿಎಂಪಿ ಇನ್ನಾದರೂ ಗಮನ ಹರಿಸುತ್ತಾ ಎಂದು ಕಾದು ನೋಡಬೇಕಿದೆ. ಶಮಿ ಶೆಟ್ಟಿ, ಮೆಟ್ರೋ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.